ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿಡಿ ಮರು ಆಯ್ಕೆಯ ಹಂಗಾಮ ನಡೀತಾ ಇದೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಪರ ಹಳ್ಳಿಹಕ್ಕಿ, ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಪರ ಬ್ಯಾಟಿಂಗ್ ಬೀಸ್ತಾ ಇರುವಂತದ್ದು ಹಳ್ಳಿಹಕ್ಕಿ. ಸೊ ದೇವೇಗೌಡ ಅವರ ರಾಜಕೀಯ ಅನುಭವ ಮುಂದೆಯೂ ಕೂಡ ಅಗತ್ಯ ಇರುತ್ತೆ, ಹಾಗಾಗಿ ಅವರನ್ನ ಮತ್ತೊಂದು ಅವಧಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಲವನ್ನ ಹೊಂದಿದ್ದಾರೆ. ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿಡಿ ಮರು ಆಯ್ಕೆ ಹಂಗಾಮ ನಡೀತಾ ಇರುವಂತದ್ದು. ಸೊ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಪರ ಹಳ್ಳಿಹಕ್ಕಿ ಬ್ಯಾಟ್ ಬೀಸ್ತಾ ಇದ್ದಾರೆ. ದೇವೇಗೌಡ ದೇಶ ಕಂಡ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿರ್ತಾರೆ. ದೇವೇಗೌಡ ಅವರ ರಾಜಕೀಯ ಅನುಭವ ಅವರದು ಮುಂದೆಯೂ ಕೂಡ ಅಗತ್ಯ ಇರುತ್ತೆ, ಹಾಗಾಗಿ ಅವರನ್ನ ಮತ್ತೊಂದು ಅವಧಿಗೆ ಆಯ್ಕೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಒಲವನ್ನ ತೋರಿಸಿದ್ದಾರಂತೆ. ಮೈಸೂರಿನಲ್ಲಿ ವಿಧಾನ ಪರಿಷತ್ನಲ್ಲಿ ಹೇಳಿರುವಂಥದ್ದು. ಸದಸ್ಯ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು, ಅದಕ್ಕೆ ಅವಕಾಶ ಕೊಡಿ. ಯಾಕೆಂತಂದರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡೋದು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು, ಅದಕ್ಕೆ ಅವಕಾಶ ಕೊಡಿ. ಯಾಕೆಂತಂದರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡೋದು ರಾಜ್ಯಸಭಾ ಸದಸ್ಯರಾಗಿ. ಅವರ ಅನುಭವದ ಮಾತುಗಳು, ಸಲಹೆಗಳು ದೇಶಕ್ಕೆ ಅಗತ್ಯತೆ ಇದೆ ಅಂತಕ್ಕಂಥದ್ದು. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರು ಆಗಬೇಕು, ಅದಕ್ಕೆ ಅವಕಾಶ ಕೊಡಿ. ಯಾಕೆಂತಂದರೆ ಅವರು ಅಷ್ಟು ಸುಲಭ ಇಲ್ಲ. ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಪಂಚಾಯಿತಿ ಮೆಂಬರ್ ಆಗಿ ಅಲ್ಲಿಂದ ಪಾರ್ಲಿಮೆಂಟ್ ತನಕ ಹೋಗಿ ಪ್ರಧಾನಮಂತ್ರಿ ಆಗಿದ್ರಲ್ಲ, ಹುಡುಗಾಟಿಕೆ. ಹಾಗಾಗಿ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡೋದು